ಬುಜ್ಜಿ ಅಲ್ಲವಾ? ಸುನಿಲ್ ಪ್ಯಾಕಿಂಗ್ ನಡೀತಾ ಇದೆ ಇವಾಗ. ಬೆಳಗ್ಗೆ 5 ಗಂಟೆಗೇ ಹೋಗ್ಬೇಕಲ್ವ, ಹಂಗಾಗಿ ಇವಾಗೆಲ್ಲ ಪ್ಯಾಕಿಂಗ್ ಮಾಡಿ ಮುಗಿಸ್ಬಿಡ್ತಾರೆ. ಅಲ್ಲಿಗೆ ಏನೇನು ಬೇಕಾದ್ರೆ ಜಾಸ್ತಿ ಏನೋ ತಗೊಂಡೋಗಲ್ಲ, ಅಲ್ಲಿ ಫುಲ್ ಯೂನಿಫಾರ್ಮ್ ಆಗಿರೋದ್ರಿಂದ. ಏನಂತವ ಪಾಪ ಎಲ್ಲಿ? ಆಚೆ ಯಾರ ಜೊತೆ? ಅಲ್ಲಿ ಜೋಡಿಸ್ಕೊತೀರಾ? ಏನಪ್ಪ ಏನಪ್ಪ? ಯಾಕಪ್ಪ ಡ್ಯೂಟಿಗೆ ಹೋಗ್ಬೇಕಲ್ಲಪ್ಪ? ಅದು ನನ್ನ ಬುಟ್ಟಿ ಹೋಗ್ಬಿಡಪ್ಪ. ಬೇಗ ನಿಮ್ಮ ಅಪ್ಪ ಅಮ್ಮ ಇಬ್ರು ಒಂದೇ ಬ್ರಷಲ್ಲಿ ಹೋಗ್ತಾರೆ. ಬತ್ತಲ್ಲ ಕೆಲಸ ಮಾಡ. ಏಯ್ ಮಡ್ಗೋಲಿ ಪಪ್ಪನ. ಪುಟ್ಟ ನೋಡಲ್ಲಿ ಶೇವಿಂಗ್ ಕಿಟ್ ಎತ್ಕೋದ ನೋಡಲ್ಲಿ ಅವನು. ಏನೇ ಮಾಡ್ತಾನೆ ಇವನು ತರ್ಲೆ. ಏನಕ್ಕ ಕೂಕತಿಯ? ನೇಲ್ ಕಟರ್ ಇಲ್ಲ ಇದೆ ತಗೋ. ಶೇವಿಂಗ್ ಮಾಡ್ಕೊಳಕ್ ಬರುತ್ತೆ, ಸುಮ್ಮನೆ ಬಿಟ್ರೆ ಅವನೇ ಮಾಡ್ಬಿಡ್ತಾನೆ. ಯಾಕೆ ಬುಜ್ಜಿ? ಬುಜ್ಜಿ ಅದನ್ನೆಲ್ಲ ತೆಗಿಬೇಡ, ಪಪ್ಪ ಮತ್ತೆ ಅರೇಂಜ್ ಮಾಡಲ್ಲ. ಅಲ್ಲ ಅಯ್ಯೋ ಅಯ್ಯೋ ಹೋಯ್ತು ಕೈ. ಅದು ಬೇಡ, ಅದಮೇಲೆ ಹೇಳಿ. ಹೌದಾ? ಕೋಶ್ ಏನು ಬರ್ತಿದೆಯಲ್ಲ? ನಾನು ಬಟ್ಟೆನೇ ಪ್ಯಾಕ್ ಮಾಡಿಲ್ಲ. ನೀನು ಪಕ್ಕ ಬಟ್ಟೆ ಪ್ಯಾಕ್ ಮಾಡಿರ್ತೀನಿ ನಾವು. ಕೋಶ್ ಅಲ್ಲ, ಅವ್ರು ಬೆಕ್ಕಳಿಗೆ ಹೋಗಿಸ್ತೀರಿ ಅಂತ ಹೋಗಿ ಅವ್ರಿಗೆ ಶಾಕ್ ಕೊಟ್ಟು, ಬಿಕ್ಕಳಿಗೆ ನಿಲ್ಲುತ್ತೇನೋ ಅಂತ ಶಾಕ್ ಕೊಟ್ಟೆ ನಿಂತ. ಅವ್ರು ನಿನಗೆ ಟ್ವಿಸ್ಟ್ ಕೊಟ್ರು. ಅಯ್ಯೋ ಇದು ಒಂದು ಚೆಂಬು ದೊಡ್ಡ ಉಲ್ಟಾದು ಸೇಮ್ ನಿಮ್ಮ ಮಗ. ಇಟ್ಟಾಕ್ಬಿಟ್ಟ, ಮುದ್ದೆ ಹಾಕ್ಬಿಟ್ಟ ಇಟ್ಬಿಡು ಅಂದ್ರೆ ಯಾಕೆ ಕೊಡಿ? ಏಯ್ ಬಾ, ಏನಕ್ಕೆ ನಿಂಗೆ? ಹೋಗಿ ಬಂದು ಏನಕ್ಕೆ ನಾನು ವಿಡಿಯೋ ಆಫ್ ಮಾಡ್ತೀಯಾ? ಥ್ಯಾಂಕ್ ಯು. ತಪ್ಪಟ್ಟು ನಾನು ಹೋಗ್ಬಿಟ್ಟು ಶಾಂಪು ನೀನು ಹಾಕೋದು, ನಾನು ಹಾಕೋಲ್ಲ. ಅಳ್ಬೇಡ, ಓಲಿ ಬಾ. ನೀನಾ ಜೋರಾಗಿ ಹೇಳು. ಏನು? ಅಯ್ಯೋ ಅಯ್ಯೋ ಅಯ್ಯೋ. ಅಯ್ಯೋ ನೋ, ಇದು ಬತ್ತು ಸರಿಯಾಗಿ. ಜೋರಾಗಿ ಹೇಳು. ಅದಕ್ಕೆ ಪಪ್ಪ ಡ್ಯೂಟಿಗೆ ಹೋಗ್ತಾ ಇರೋದು, ಅದಕ್ಕೆ ನೀನು ಅಳಂಗಿಲ್ಲ. ಯಾವತ್ತು ಹೋಗ್ತೀಯಾ? ಮುತ್ತಂತ ಕೊಡು ಪಪ್ಪಗೆ. ಮುತ್ತಂತೆ ಕೊಡೋ. ಹಂಗಾರೆ ಪಪ್ಪ ಡ್ಯೂಟಿಗೆ ಹೋದ್ರೆ ಅಳಲ್ವಾ ನೀನು? ಅಯ್ಯೋ ಚೂ. ಇವಾಗಲ್ಲ, ನಾಳೆ ಮಾರ್ನಿಂಗ್. ಬಜಿ ಎಷ್ಟೊತ್ತಿಗೆ ಎದ್ಬಿಟ್ಟ? ಯಾಕೆ ನಿಮ್ಮ ಅಮ್ಮನೇ ಎದುರಿಸ್ತಾ?
ಎಲ್ಲಿಗೆ ಹೋಗೋಕ್ಕೆ? ಪಪ್ಪನ ಡ್ಯೂಟಿ ಬಿಡೋಕ್ಕೆ. ಓಕೆ, ಕಾರ್ ಯಾವುದೂ ತಗೊಳ್ಳಿಲ್ಲ, ಆಟೋನೇ ಬುಕ್ ಮಾಡಿದ್ರೆ ಸುನಿಲ್. ಟೈಮ್ ಆಗಿದೆ 5 ಗಂಟೆ. ಆಟೋ ಬಂದಿದೆ. ಚಾಯ್ ಬ್ಯಾಗ್ ತಗೋಯ್ತು ಡ್ಯಾಡಿ. ಅದನ್ನ ಬಾಯಿ ಕಳಿಸ್ತಾರೆ. ಬಾಯಿ ನೀನು ಬ್ಯಾಗ್ ತಗೋ ಹೋಗುತ್ತೆ. ಆಟೋದಲ್ಲಿ ಯಾಕೆ ಹಿಡಿತದೆ? ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು, ಹಾಗಾಗಿ ಬೇಗ ಬೇಗನೆ ಹೋಗ್ತಾ ಇದೆ ಆಟೋ. ಇನ್ನೇನು ಹತ್ರ ಬಂದ್ವಿ, ರೈಲ್ವೆ ಸ್ಟೇಷನ್ ಹತ್ರನೇ ಬಂದ್ವಿ. ಬಂದ್ವಿ ಇವಾಗ ಒಳಗಡೆ. ಮತ್ತು ಶೈಲು ಸುನಿಲಿಬ್ರು ಪ್ಲ್ಯಾಟ್ಫಾರ್ಮ್ಗೆ ನಾವು ಹೋಗ್ತೀವಲ್ಲ, ಆ ಟಿಕೆಟ್ ತಗೊಳ್ಳೇಬೇಕು. ಇಲ್ಲಾಂದರೆ ಗೊತ್ತಲ್ಲ, ಪೊಲೀಸ್ನವ್ರು ಒಳಗಡೆ ಏನಕ್ಕೆ ಬಂದಿರಿ ಅಂತ ಕೇಳ್ತಾರೆ ಅಂದ್ಬಿಟ್ಟು ನನ್ನನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ಶೈಲು ಸುನಿಬ್ರು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡು ಬರ್ತೀನಿ ಅಂದ್ಬಿಟ್ಟು ಹೋಗ್ತಾಯಿದ್ದಾರೆ. ಬುಜ್ಜಿನೂ ನೋಡಿ ಅವ್ರ ಜೊತೆ ಓಡ್ತಾ ಇದ್ದಾನೆ. ಮತ್ತು ಸುನಿಲ್ ಹೋಗ್ಬೇಕಾದ್ರೆ ಟ್ರೈನ್ ಇದ್ದಾನೆ ನೋಡಿ, ಬುಲೆಟ್ ಟ್ರೈನ್. ತುಂಬ ಚೆನ್ನಾಗಿದೆ, ಒಳಗಡೆ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಸಿಕ್ಕಾಬಟ್ಟೆ ಸೌಂಡ್ ಇತ್ತಲ್ವ, ಹಾಗಾಗಿ ನಾನು ವಾಯ್ಸ್ ಮ್ಯೂಟ್ ಮಾಡಿದೆ. ನಿಜವಾಗ್ಲೂ ಕೊನೆ ಗಂಟ ನೋಡಿ ಯಪ್ಪ ಕಣ್ಣಲ್ಲಿ ನೀರೇನು. ನಾನು ಅಲ್ಲೇ ಕೂತ್ಕೊಂಡು ಹೊತ್ಬಿಟ್ಟಿದ್ದೀನಿ ಅವ್ನು ಮಾಡಿದ ಆ್ಯಕ್ಟಿಂಗ್. ಬುಜ್ಜಿ ಬೇಬೆಗೆ ಈ ಥರ ಮಾಡ್ತಾನೆ ಅಂತ ನಾನು ಅಂದೇ ಕೊಂಡಿರಲಿಲ್ಲ. ತಗೊಂಡು ಬಂದ್ರಿ ಇವಾಗ ಪ್ಲ್ಯಾಟ್ಫಾರ್ಮ್ ಟಿಕೆಟ್. ಇವಾಗ ಒಳಗಡೆ ಹೋಗೋಣ ಬನ್ನಿ. ನಿಜವಾಗ್ಲೂ ಯಾವಾಗಲೂ ಸುನಿಲ್ ನಗ್ತಾನೆ ಇರ್ತಾರೆ. ಅದನ್ನು ನೋಡಲಿಕ್ಕೆ ಏನೋ ಖುಷಿ. ಅವ್ರ ಮನಸ್ಸಲ್ಲಿ ಎಷ್ಟೇ ನೋವಿರಲಿ, ಎಷ್ಟೇ ಬೇಜಾರಿರಲಿ, ತೋರ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕೆಂದರೆ ಅವ್ರು ಬೇಜಾರು ಮಾಡ್ಕೊಂಡ್ರೆ ನಾವು ಬೇಜಾರು ಮಾಡ್ಕೊಳ್ತೀವಿಲ್ಲ, ಅವರ ಒಂದು ಉದ್ದೇಶ ಅಷ್ಟು ಬಿಟ್ಟರೆ ಏನೇನಿಲ್ಲ. ಮನಸ್ಸಲ್ಲಿ ಬೇಜಾರು ನೋವಿರುತ್ತೆ. ಏನಕ್ಕೆ ನಾವು ಕಳಿಸ್ಕೊಡ್ತಿರೋ ನಮಗೆ ಇಷ್ಟು ನೋವಿದೆ ಅಂದರೆ ಬಿಟ್ಟು ಹೋಗ್ತಿರೋರಿಗೆ ಇನ್ನಿಷ್ಟು ನೋವಿರಲ್ಲಲ್ವ, ಅಷ್ಟು ದೂರ ಹೋಗ್ತಾ ಇದ್ದಾರೆ ಅಂದರೆ. ನೋಡಿ ಒಳಗಡೆ ಹೋದ್ವಿ, ಹೇಗಿದೆ ಅಂತ. ಒಳಗಡೆ ಹೋಗ್ತಾಯಿದ್ರೆ ಫ್ಲೈಟ್ ಥರನೇ ಇದೆ. ಫ್ಲೈಟ್ ಒಳಗಡೆ ಬಂದುಬಿಟ್ವ ನಾವು, ನಂಗಿದೆ ನೋಡಿ ಅಲ್ವಾ. ಇದು ನೋಡಿ ವಾಶ್ರೂಮ್ ಎಷ್ಟು ಚೆನ್ನಾಗಿದೆ. ವಾಶ್ರೂಮ್ ಸುನೀಲ್ ಲಗೇಜ್ ಎಲ್ಲ ಇಟ್ಬಿಟ್ಟು ಮತ್ತೆ ಕೆಳಗಡೆ ಹೋಗ್ತಾ ಇದ್ವಿ. ಕೆಳಗಡೆ ಹೋಗ್ಬಿಟ್ಟು ಟೀ ಆದರೂ ಕುಡಿಬೋದಲ್ವಾ, ಹಾಗಾಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಕೆಳಗಡೆ ಬಂದ್ವಿ ನಾವು ಟೀ ಕುಡಿಯೋಣ ಅಂದ್ಬಿಟ್ಟು. ಅಂದರೆ ಇನ್ನು 10 ನಿಮಿಷ ಟೈಮ್ ಇದೆ ಅಲ್ವಾ. ಸುನೀಲ್ ಕೂಡ ಮನೇಲಿ ಟೀ ಕುಡಿದಿರಲಿಲ್ಲ, ಹಾಗಾಗಿ ಟೀ ತೊಗೊಂಡು ಟೀ ಕೂಡ ಕುಡಿದ್ವಿ. ಸುನಿಲ್ ಹೇಳ್ತಾ ಇದ್ದಾರೆ, ಬೇಜಾರು ಮಾಡ್ಕೋಬೇಡ, ಪಾಪನ ಚೆನ್ನಾಗಿ ನೋಡ್ಕೊ, ನೀನು ಚೆನ್ನಾಗಿರು, ಖುಷಿಯಾಗಿರು ಮನೇಲೆಲ್ಲ, ನಾನಲ್ಲಿ ಚೆನ್ನಾಗಿರ್ತೀನಿ ಅಂತ ಸುನಿಲ್ ಹೇಳ್ತಾ ಇದ್ದಾರೆ. ಅವ್ನು ನೋಡಿ ಬುಜ್ಜಿನ ಉಂಕತ್ತಾ ಇದ್ದಾನೆ. ಕೊನೆಯಲ್ಲಿ ಏನು ಮಾಡ್ತಾನೆ ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ಯಾಕೆ ಪಪ್ಪ ಹೋಗ್ಬೇಡ ಅಂತ ಬಿಟ್ಟೋಗ್ತಾನೆ ಅಂತ. ಹೌದಾ, ಪಪ್ಪ ಬಿಟ್ಟು ಹೋದ್ರಾ? ಬರ್ತಾರೆ ಬಿಡು.
ಸುನೀಲ್ಗಂತೂ ಮಗ ಅಂದರೆ ತುಂಬಾ ಇಷ್ಟ, ನಿಮಗೂ ಗೊತ್ತಿರೋ ಪ್ರಕಾರ. ಇವಾಗ ಇನ್ನೇನು ಟ್ರೈನ್ ಹೊರಡಬೇಕು. ಸರಿ ನಾನು ಬರ್ತೀನಿ ಮಗನೇ ಅಂತ ಯಾವಾಗ ಹೇಳಿದ್ಮೇಲೆ, ಇಲ್ಲ ಪಪ್ಪ ನಾನು ಬರ್ತೀನಿ ಬಾ ಪಪ್ಪ ಹೋಗೋಣ, ನಾನು ಬರ್ತೀನಿ ಬಾ ಪಪ್ಪ ಅಂದ್ಕೊಂಡು ಟ್ರೈನ್ ಮುಂದಕ್ಕೆಲ್ಲ ಎಳ್ಕೊಂಡು ಹೋಗೋದು. ಇಲ್ಲಾಂದ್ರೆ ಅವ್ರ ಅಪ್ಪನ ಎಲ್ಲ ನೀನು ಬೇಡ ಬಾ ನಾವು ಹೋಗೋಣ, ವಾಪಸ್ ರಿಟರ್ನ್ ಮನೆಗೆ ಹೋಗೋಣ ಬಾ, ನೀನು ನಾನು ಬಿಟ್ಟು ಹೋಗಬೇಡ ಅಂತ ಅನ್ನೋದು, ಹಠ ಮಾಡೋದು, ಎಷ್ಟೆಲ್ಲ ಮಾಡ್ತಾಯಿದ್ದ ಅಂದರೆ ಒಂಥರ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ, ಹಂಗೆಲ್ಲ ಆಡ್ತಾಯಿದ್ದ. ಅವ್ರ ಪಪ್ಪ ಏನೋ ಪೂಸಿ ಹೊಡೆದು ಸರಿನಪ್ಪ ಬಾ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನ್ನ ಕಳಿಸ್ಕೊಟ್ರು ಈ ಕಡೆ. ನೋಡಿ ಓಡೋಯ್ತಾನೆ ಈಗ ಅವರಪ್ಪ, ಯಾವಾಗ ಅವ್ರ ಅಮ್ಮನ ತಪ್ಪಿಕೊಳ್ತದೆ ಅವನು ಓಡೋಯ್ತಾನೆ, ಈಗ ಅವ್ರನ್ನೂ ಕೂಡ ತಪ್ಪಿಕೊಳ್ತಾರೆ. ಇದೆಲ್ಲ ನೋಡ್ತೀರಿ ಒಂಥರ ಎಷ್ಟು ಮನಸ್ಸು ನೋವಾಗುತ್ತೆ ಅಲ್ವಾ. ಎಷ್ಟು ಮುತ್ತು ಕೊಡ್ತಾನೆ ನೋಡಿ, ಅವ್ನಿಗೆ ಎಷ್ಟು ಮುತ್ತು ಕೊಟ್ಟರು ಸಾಲ್ತಾಯಿಲ್ಲ ಅವ್ರ ಅಪ್ಪನಿಗೆ. ಸೈಲಿ ಕೂಡ ಸಿಕ್ಕಾಬಿಟ್ಟೆ ಫೀಲ್ ಮಾಡ್ಕೊಬಿಟ್ಲು. ಅವ್ರ ಅಪ್ಪನ ತಪ್ಕೊಂಡು ಬಿಡ್ತಾನೆ ಇಲ್ಲ ಅವನು. ಅವಾಗೇನು ಚಿಕ್ಕವನಾಗಿದ್ದ, ಇವಾಗ ದೊಡ್ಡವನಾದ ಅವನು. ಇವಾಗ ಹೇಳಿದ ಮಾತು ಕೇಳೋದೇ ಇಲ್ಲ ಅಂತಾನೆ ನೋಡಿ ಹೆಂಗೆ ಮನ್ಸ್ಕೊಂಡು ಕುಂತಿದ್ದಾನೆ ಅಂತ. ಈ ಕ್ಷಣ ನಾನು ಓಡಿಬಿಟ್ರೆ ನನಗೆ ನಾನು ನಿಜವಾಗ್ಲೂ ಅಲ್ಲೇ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀನಿ. ಇವನು ಇವಾಗ ಮೊದಲೆಲ್ಲ ಸರಿ ಕಳಿಸ್ಬಿಟ್ಟು ಬರೋಣ ಮನೇಲಿರ್ಬೇಕಾದ್ರೆ ಅಂತಿದ್ದ. ಅವ್ರ ಅಪ್ಪ ಯಾವಾಗ ಅಲ್ಲಿ ಹೋದ್ಮೇಲೆ ಹತ್ಕೊಂಡು ಹೋಗಿ ಮೌನವಾಗಿ ಕಣ್ಣೀರು ಸುರಿಸ್ತಾ ಕೂತಿದ್ದಾನೆ, ಅಳ್ತಾ ಎಲ್ಲ ಜೋರಾಗಿ ಬಾಯಿ ಬಿಟ್ಕೊಂಡು ಅದ್ರ ಮೇಲೆ ಹೋಗಿ ಕೂತ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ತಿದ್ದಾನೆ. ಅವ್ರ ಅಪ್ಪ ಅಳ್ಬೇಡ್ದು ಮಗನೇ, ಹೇಳು ಮಗನೇ ನಾನು ಬರ್ತೀನಿ ಅಂದ್ರೆ ನೋಡಿ ಎಷ್ಟು ಮುನ್ಸ್ಕೊಂಡು ಹೆಂಗೆ ಆಡ್ತಾನೆ ಅಂದರೆ. ಈ ಕ್ಷಣ ನೋಡಿ ನನಗೆ ಕಣ್ಣಲ್ಲಿ ನಿಜವಾಗ್ಲೂ ನೀರು ಬಂದುಬಿಡ್ತು. ಮೊದಲೆಲ್ಲ ಶೈಲಿ ಒಬ್ಬಳನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಬರ್ತಿದ್ವಿ, ಈಗ ಇವನು ಸಮಾಧಾನ ಮಾಡೋದೇ ಒಂದು ದೊಡ್ಡ ವಿಷಯ ನೋಡಿ. ಕಾಲಿಗೆಲ್ಲ ಬೀಳಕ್ಕೆ ಹೋಗ್ತಾನೆ ಅವನು. ಕಾಲಿಗೆಲ್ಲ ಬೀಳಕ್ಕೆ ಎಲ್ಲ ಹೋಗ್ತೀನಿ. ಯಾಕೆ? ನಾನು ಸ್ವಲ್ಪ ಹೊತ್ತು ಹಂಗೆ ಆಡ್ತೀನಲ್ಲ. ಹೋಗ್ಬೇಡ ಪಪ್ಪ ಅಂತ. ಬೇಡ ಪಪ್ಪ ಹೋಗ್ಬೇಡ ನೋಡಿ ಹೆಂಗೋಗಿ ಕಾಲಿಗೆಲ್ಲ ಬೀಳ್ತಾನೆ. ಮಾಡ್ಕೊಂಡೋನಿ ಬಾಯ್ ಬಾಯ್. ವಾಯ್ಸ್ ಕೊಡ್ತಾಯಿದ್ದೀನಿ ಮಗನೇ ನಾನಿಲ್ಲಿ. ಅವನು ಬಂದು ನಾನು ವಾಯ್ಸ್ ಕೊಡ್ತಿದ್ರೆ ಹೇಳ್ತಾ ಇದ್ದಾನೆ, ಕಾಲಿಗೆ ಬಿದ್ದುಬಿಟ್ಟು ಹೋಗ್ಬೇಡ ಪಪ್ಪ ಪ್ಲೀಸ್ ಪಪ್ಪ ನನ್ನೂ ಕರ್ಕೊಂಡೋಗಪ್ಪ ನಿನ್ನ ಜೊತೆ ಅಂತ ಕೇಳ್ಕೊಂಡ. ಹಾಗಾಗಿ ಅವರಪ್ಪ ಮತ್ತೆ ಒಂದು ಕ್ಷಣ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ತಂದುಬಿಟ್ರು ನೋಡಿ. ಅವನು ಏನು ಮಾಡ್ತಾನೆ, ಮತ್ತೆ ಬಾ ಹೋಗೋಣ ಪಪ್ಪ, ನಾನು ನಿನ್ನ ಜೊತೆ ಬರ್ತೀನಿ ಬಾ ಪಪ್ಪ ಅಂದ್ಕೊಂಡು. ಇನ್ನೇನು ಅದು ಲಾಕ್ ಮಾಡಿಬಿಡ್ತಾರೆ. ನಾವು ಅಲ್ಲಿ ಒಳಗಡೆಯಿಂದ ಕೂಡ ಇದು ಮಾಡೋಂಗಿಲ್ಲ ನೋಡಿ. ಬೇರೆ ಟ್ರೈನ್ಗಳಲ್ಲಾದರೆ ನಾವು ಅವ್ರದ್ದು ಸ್ವಲ್ಪ ದೂರ ಹೋಗೋವ್ರಿಗಾದ್ರೂ ನೋಡ್ತಾ ಇದ್ವಿ, ಇಲ್ಲ ಹಂಗೇನಿಲ್ಲ, ಅದು ಲಾಕ್ ಮಾಡಲೇಬೇಕಂತೆ. ನಾವು ಮತ್ತೆ ಅಲ್ಲಿಂದ ಆಟೋ ಬುಕ್ ಮಾಡ್ದವ? ಬುಕ್ ಮಾಡ್ದ? ಅಯ್ಯೋ ನನ್ನ ಮಗಜ್ಜು ಏನು ಅನಿಸುತ್ತೆ. ಏನು ಕಂದ? ಬಾವುಟ ಇದೆಯಾ? ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ. ಬುಜ್ಜಿ ಈ ಸತಿ ನೋಡ್ಬಿಟ್ರಂತ ನನಗೆ ಸಿಕ್ಕಾಬಟ್ಟೆ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಸರ್ ಎಲ್ಲ ತಿಳುವಳಿಕೆ ಇರಲಿಲ್ಲ, ಬಾಯ್ ಪಾಪ ಹೋಗಿದ್ದು ಬಾ ಅಂತ ಖುಷಿ ಕಳಿಸ್ತಾ ಇದ್ದ. ಈ ಸತಿ ಎಷ್ಟು ಫೀಲ್ ಮಾಡ್ಕೊಂಡ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಫೀಲ್ ಮಾಡ್ಕೊಂಡ. ನಮಗೂ ಕೂಡ ಬೇಜಾರಾಗ್ತಿದೆ. ಸುನೀಲ್ ಡ್ಯೂಟಿಗೆ ಹೋಗಲೇಬೇಕಲ್ವಾ, ಏನು ಮಾಡೋಂಗಿಲ್ಲ, ಹೇಳ್ಕೊಳಕ್ಕಾಗೋದಿಲ್ಲ. ಓಕೆ ಬಾಯ್.